ಹಲೋ ವೀಕ್ಷಕರೇ, ನಾನು ಸ್ಟ್ಯಾನಿ. ನೀವು ನೋಡ್ತಾ ಇದ್ದೀರಾ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರುವಾಹಿನಿ. ವೀಕ್ಷಕರೇ, ನಿಮಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಹಿಂದಿನ ಹಲವಾರು ಸಂಚಿಕೆಗಳಿಂದ ನಾವು ಕಸಿಯ ಬಗ್ಗೆ ಮಾಹಿತಿಯನ್ನು ಹೊಡಿಸ್ತಾ ಇದ್ದೇವೆ, ಪ್ರಸಾರ ಮಾಡ್ತಾ ಇದ್ದೇವೆ. ನಾವು ಹಿಂದಿನ ಸಂಚಿಕೆಗಳಲ್ಲಿ ಹಲಸಿನ ಕಸಿಯ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ, ಮಾವಿನ ಕಸಿಯ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ, ಮತ್ತು ಬದನೆ ಕಸಿಯ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ. ಹೀಗೆ ಕಸಿಗಳಲ್ಲಿ ಹಲವಾರು ರೀತಿಯ ಕಸಿ ವಿಧಾನಗಳಿದ್ದಾವೆ. ಸೊ ಹಿಂದಿನ ಸಂಚಿಕೆಯಲ್ಲಿ ನಾವು ಹಲಸಿನದಲ್ಲಿ ಬಡ್ ಗ್ರಾಫ್ಟಿಂಗ್ ಅಥವಾ ಕಣ್ಣು ಕಸಿ ಬಗ್ಗೆ ಮಾಹಿತಿಯನ್ನು ನೀಡಿದ್ವಿ. ಸೊ ಮಾವಿನಲ್ಲಿ ನಾವು ಸೀಳಿಕೊಂಡು ಕಸಿಯನ್ನು ಮಾಡ್ತಾರಲ್ಲ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ವಿ ನಾವು, ಮತ್ತು ಬದನೆಯಲ್ಲೂ ಕೂಡ ಕಸಿಯ ಒಂದು ಮಾಹಿತಿಯನ್ನು ಕೊಟ್ಟಿದ್ವಿ. ಸೊ ಹಾಗಾಗಿ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಮಾವಿನ ಕಸಿಯ 2 ವಿಧಾನವನ್ನು ತೋರಿಸಲಿದ್ದೇವೆ. ನೋಡ್ತೇವೆ, ಒಂದೇ ಒಂದು ಸಂಚಿಕೆಯಲ್ಲಿ ನಾವು ಕವರ್ ಮಾಡಲಿಕ್ಕಾದರೆ 2 ಮಾವಿನ ಕಸಿಯ ವಿಧಾನವನ್ನು ಒಂದೇ ಸಂಚಿಕೆಯಲ್ಲಿ ಹಾಕ್ತೇವೆ, ಇಲ್ಲಾಂದರೆ 2 ಸಂಚಿಕೆ ಮಾಡಿ ಹಾಕ್ತೇವೆ ವೀಕ್ಷಕರೇ. ಒಂದು ಸಾಮೀಪ್ಯ ಕೃಷಿ ಅಂತ ಹೇಳಿ, ಅದಕ್ಕೆ ಅಪ್ರೋಚ್ ಗ್ರಾಫ್ಟಿಂಗ್ ಅಂತ ಹೇಳ್ತಾರೆ. ನಮ್ಮ ಒಬ್ಬರು ಸಬ್ಸ್ಕ್ರೈಬರ್ನ ಒಂದು ಕೋರಿಕೆ ಮೇರೆಗೆ ನಾವು ಈ ಒಂದು ಸಾಮೀಪ್ಯ ಕೃಷಿಯ ಬಗ್ಗೆ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತೇವೆ. ಇನ್ನೊಂದು ಬಡ್ ಗ್ರಾಫ್ಟಿಂಗ್, ಮಾವಿನಲ್ಲೂ ಕೂಡ ಬಡ್ ಗ್ರಾಫ್ಟಿಂಗ್ ಅನ್ನೋದು ಒಂದು ಟೆಕ್ನಿಕ್ ಇದೆ, ಅದ್ರ ಬಗ್ಗೆನೂ ತೋರಿಸ್ತೇವೆ. ಸೊ ಇವಾಗ ಬನ್ನಿ, ನಾನು ಈಗ ಫಸ್ಟ್ ತೋರಿಸ್ತೇನೆ ಸಾಮೀಪ್ಯ ಕೃಷಿ ಅಥವಾ ಅಪ್ರೋಚ್ ಗ್ರಾಫ್ಟಿಂಗ್ ಯಾವ ರೀತಿ ಮಾಡಬೇಕು ನಾವು ಮಾವಿಂದು ಅಂತ ಹೇಳಿ ತೋರಿಸ್ತೇನೆ. ಬನ್ನಿ ನೋಡಿ, ಇದಕ್ಕೆ 2 ಗಿಡಗಳು ಅವಶ್ಯಕ. ಯಾವುದೇ ಒಂದು ಕಸಿ ವಿಧಾನ ಇರಲಿ 2 ಗಿಡದ ಅವಶ್ಯಕತೆ ನಮಗಿರುತ್ತೆ. ಒಂದು ಮದರ್ ಪ್ಲ್ಯಾಂಟು, ಒಂದು ಬೇಬಿ ಪ್ಲ್ಯಾಂಟ್ ಅಂತ ಹೇಳಿ. ಸೊ ಮದರ್ ಪ್ಲ್ಯಾಂಟು ಹೆಚ್ಚಾಗಿ ಮದರ್ ಪ್ಲ್ಯಾಂಟು ಯಾವುದಕ್ಕಂತ ಹೇಳ್ತೇವೆ ಅಂತ ಹೇಳಿದ್ರೆ, ಈ ರೀತಿಯಾಗಿ ನಾವು ಏನದು ಕವರಲ್ಲಿ ಬೆಳೆಸ್ತೇವಲ್ಲ, ಅದು ಕೆಳಗಿನ ಪಾರ್ಟ್ ಗಿಡ ಏನಿರುತ್ತೆ ಅದಕ್ಕೆ ಮದರ್ ಅಂತ ಹೇಳ್ತೇವೆ, ಮೇಲಿಂದಕ್ಕೆ ಬೇಬಿ ಅಂತ ಹೇಳ್ತೇವೆ. ಆದರೆ ಈ ಸಾಮೀಪ್ಯ ಕೃಷಿಯಲ್ಲಿ ನಮಗೆ ಯಾವ ಗಿಡದ ಹಣ್ಣು ಬೇಕು ಅದಕ್ಕೆ ಮದರ್ ಅಂತ ಹೇಳ್ತೇವೆ, ಇದಕ್ಕೆ ಬೇಬಿ ಪ್ಲ್ಯಾಂಟ್ ಅಂತ ಹೇಳ್ತೇವೆ. ಇದರಲ್ಲಿ ಯಾವ ರೀತಿಯ ಒಂದು ಕಸಿಯನ್ನು ನಾವು ಯಾವ ರೀತಿಯ ಗಿಡವನ್ನು ನಾವು ಆರಿಸ್ಕೊಳ್ಬೇಕು ಅಂತ ಹೇಳಿದರೆ, ನೋಡಿ, ಒಂದು ಪೆನ್ಸಿಲಿನಷ್ಟು ಗಾತ್ರ ಇರುವಂಥ ಸಸಿಗಳನ್ನು ನಾವು ಆರಿಸ್ಕೊಳ್ಬೇಕು. ಇದೆಲ್ಲ ಸಸಿಗಳನ್ನು ನಾವು ಕವರಲ್ಲಿ ನೆಟ್ಟಿಟ್ಟಿದ್ವಿ. ಇದು ಸ್ವಲ್ಪ ಹೊಸ ಸಸಿ, ಇದು ಹೊಸ ಸಸಿ, ಇದು ಸ್ವಲ್ಪ ಒಂದು 6-7 ತಿಂಗಳಾಗಿದೆ ಇದು ನೆಟ್ಟಿ. ಸೊ ಇವಾಗ ಇದನ್ನೇ ನಾನು ಮಾಡಬೇಕು ಅಂತ ತಿಳ್ಕೊಂಡಿದ್ದೇನೆ. ಆದರೆ ನಾನು ಮಾಡುವಂತಹ ಒಂದು ಟೆಕ್ನಿಕಲ್ಲಿ ಈ ಕವರ್ ಸ್ವಲ್ಪ ದೊಡ್ಡದಾಗುತ್ತೆ. ಸೊ ಹಾಗಾಗಿ ಈ ಒಂದು ಚಿಕ್ಕ ಕವರ್ಲಿರುವಂತಹ ಒಂದು ಗಿಡವನ್ನು ನಾನು ಆಯ್ಕೆ ಮಾಡ್ಕೊಳ್ತೇನೆ. ನೋಡಿ, ಚಿಕ್ಕ ಕವರ್ಲಿ ಇರುವಂಥ ಗಿಡ, ಇದರಲ್ಲಿಂದು ಎಲ್ಲ ಕಸ ಕಡ್ಡಿಗಳನ್ನ ನಾನು ತೆಕ್ಕೊಂಡಿದ್ದೇನೆ, ಫುಲ್ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಇದಕ್ಕೆ ನೀವು ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ಸೊ ಇದು ನಮ್ಮದು ಬೇಬಿ ಪ್ಲ್ಯಾಂಟ್ ಆಯಿತು. ಇವಾಗ ಮದರ್ ಪ್ಲ್ಯಾಂಟ್ ನಮ್ಮದು ಕೇಸರಿ ಮಾವಿನ ಹಣ್ಣಿನ ಒಂದು ಗಿಡ ಇದೆ ನಮ್ಮಲ್ಲಿ, ಅದಕ್ಕೆ ನಾನಿದು ಸಾಮೀಪ್ಯ ಕೃಷಿಯನ್ನು ಮಾಡಿ ತೋರಿಸ್ತೇನೆ. ಬನ್ನಿ, ನಮ್ಮಲ್ಲಿ ಪೈರಿ, ಬಾಗನಪಳ್ಳಿ ಮತ್ತು ಇನ್ನು ಹಲವಾರು ರೀತಿಯ ಮಾವಿನ ಗಿಡಗಳಿದ್ದಾವೆ. ಇದರಲ್ಲಿ ನಾನು ನೋಡ್ತೇನೆ ಯಾವುದು ನನಗೆ ಅನುಕೂಲ ಆಗುತ್ತೆ ಆ ಗಿಡಕ್ಕೆ ನಾನು ಕಸಿ ಮಾಡಿ ತೋರಿಸ್ತೇನೆ. ಬನ್ನಿ, ಈ ಒಂದು ಕಸಿಯನ್ನು ಮಾಡಲಿಕ್ಕೆ ನಿಮಗೆ ಒಳ್ಳೆ ಸಕಾಲ ಯಾವುದು ಅಂತ ಹೇಳಿದರೆ, ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ, ಅದು ಒಂದು ಒಳ್ಳೆ ಸಕಾಲ ಮಾವಿನ ಗಿಡಗಳನ್ನು ಕಸಿ ಮಾಡಲಿಕ್ಕೆ. ಇವಾಗ ನಮ್ಮಲ್ಲಿ ಮಳೆಗಾಲ ಸ್ಟಾರ್ಟ್ ಆಗಿದೆ, ನೀವು ನೋಡ್ಬೋದು, ಫುಲ್ ಹುಲ್ಲು ಬೆಳ್ಕೊಂಡಿದೆ ಇಲ್ಲಿ. ಈ ಸಂದರ್ಭದಲ್ಲಿ ನೀವು ತೋಟಕ್ಕೆ ಏನಾದರೂ ಹೋಗುವಾಗ ತುಂಬ ಜಾಗರೂಕತೆಯಿಂದ ಹೋಗಬೇಕಾಗುತ್ತೆ ವೀಕ್ಷಕರೇ. ಕೆಳಗಡೆ ಹಾವು ನೋಡಿ ವೀಕ್ಷಕರೇ, ಇದು ನಮ್ಮದು ಬೈಗನಪಳ್ಳಿ ಅನ್ನೋಂಥ ಒಂದು ಮಾವಿನ ಗಿಡ. ಇದಕ್ಕೆ ನಾನು ಕಸಿ ಮಾಡ್ತೇನೆ. ಅದು ಪೈರಿಗೆ ಮಾಡೋಂಥ ಮಾಡಿದ್ದೆ, ಅದರಲ್ಲಿ ತುಂಬ ಕೆಂಜಿಗ ಇರುವೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಇದ್ದಾವೆ. ಸೊ ನಾನು ಬೈಗನಪಳ್ಳಿಗೆ ಮಾಡ್ತಾಯಿದ್ದೇನೆ. ಫಸ್ಟ್ ನೀವು ನೋಡ್ಕೊಳ್ಬೇಕು ಯಾವ ಹೆಣೆ ನಮಗೆ ಸೂಕ್ತ ಆಗುತ್ತೆ ಅಂತ ಹೇಳಿ. ಸೊ ನೋಡಿ, ಈ ಹೆಣೆ ಒಂದು ಸೈಜು ನಮಗೆ ಸೇಮ್ ಇದೆ ಇಲ್ಲಿ. ಸೊ ಹಾಗಾಗಿ ಇದೇ ಒಂದು ಹೆಣೆಗೆ ನಾನು ಕಸಿಯನ್ನು ಮಾಡ್ತೇನೆ. ಅದಕ್ಕೆ ಬೇಕಾಗಿರುವಂಥದ್ದು ನೋಡಿ, ಒಂದು ಬ್ಲೇಡ್ ಇದ್ರೆ ಸಾಕು ನಮಗೆ. ಇದರಲ್ಲಿ ನಾನು ಏನು ಮಾಡ್ತೇನೆ ನೋಡಿ, ಇವಾಗ ಈ ಒಂದು ಹೆಣೆ ಇದೆಯಲ್ಲ, ಹೆಣೆಯ ಸ್ವಲ್ಪ ಭಾಗವನ್ನು ನಾನು ಗೀರಿಕೊಳ್ತಾ ಇದ್ದೇನೆ. ನೋಡಿ, ಜಾಸ್ತಿ ಗೀರ್ಕೊಳ್ಬೇಕಂತ ಇಲ್ಲ. ಸ್ವಲ್ಪ ಬಿಡಿ ಭಾಗ ಕಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ಭಾಗವನ್ನು ನಾನು ಸ್ವಲ್ಪ ಕೆತ್ಕೊಳ್ತಾ ಇದ್ದೇನೆ. ಇಷ್ಟು ಕೆತ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ. ಇವಾಗ ನಾನು
ಈ ಒಂದು ಹೆಣೆ ಇದೆಯಲ್ಲ ಇದರದ್ದು ಕೂಡ ಇಷ್ಟೇ ಉದ್ದದ ಭಾಗವನ್ನು ನಾನು ನೋಡಿ, ಒಂದು ಬ್ಲೇಡಿನಷ್ಟು ಉದ್ದ ಇದೆ, ಅಷ್ಟೇ ಉದ್ದದ ಭಾಗವನ್ನು ನಾನು ಈ ಹೆಣೆಯಲ್ಲೂ ಕೂಡ ನಾನು ಕಿತ್ಕೊಳ್ತೇನೆ. 1/4 ಇಂಚಷ್ಟು 1/4 ಇಂಚಷ್ಟು ಭಾಗವನ್ನು ನಾನು ನೋಡಿ, ಒಂದು ಬ್ಲೇಡ್ ಎಷ್ಟಿದೆ ಅಷ್ಟೇ ಉದ್ದದ ಭಾಗವನ್ನು ನಾನು ಸಿಪ್ಪೆಯನ್ನು ತೆಕ್ಕೊಳ್ತೇನೆ. ನೋಡಿ, ಇಷ್ಟಿಷ್ಟು ಭಾಗವನ್ನು ತೆಕ್ಕೊಂಡ್ರೆ ಸಾಕಾಗ್ಬಿಡುತ್ತೆ ನೋಡಿ. ಇವಾಗ ಏನು ಮಾಡ್ಬೇಕಂತ ಹೇಳಿದರೆ, ಇದು ನಿಮ್ಮದು ಗಿಡ ಇದೆಯಲ್ಲ, ಈ ಗಿಡವನ್ನು, ಈ ಗಿಡದ ಈ ಭಾಗ ಇದಕ್ಕೆ ಜಾಯಿಂಟ್ ಆಗಬೇಕು ನೋಡಿ, ಈ ಭಾಗ ಇದಕ್ಕೆ ಜಾಯಿಂಟ್ ಆಗಬೇಕು. ಆ ರೀತಿಯಲ್ಲಿ ಈ ಗಿಡವನ್ನು ನೀವು ಇಲ್ಲಿ ಕಟ್ಕೊಳ್ಬೇಕು ಫಸ್ಟ್ ನೋಡಿ. ಇದಕ್ಕೆ ಈ ರೀತಿಯಾಗಿ ನೀವು ಕಟ್ಕೊಳ್ಬೇಕಾಗತ್ತೆ. ಈ ರೀತಿ ಕರೆಕ್ಟ್ ಎಲ್ಲಿ ಕೂಡುತ್ತೆ ನೋಡಿಕೊಂಡು ನೋಡಿ, ಹೀಗೆ ಇಲ್ಲಿ ತೋರಿಸಿ ನೋಡಿ ಸರ್, ಗಮನದಿಂದ ನೋಡ್ಕೊಳ್ಳಿ. ನೋಡಿ, ಇದು ಈ ನಮ್ದೇನು ಮದರ್ ಗಿಡ ಇದೆ ಅದು ಕವರಲ್ಲೇ ಇರಬೇಕು, ಮಣ್ಣಿನ ಜೊತೆಗೆ ನಾವು ಇಲ್ಲ ಇದು ಬೇಬಿ ಗಿಡ ಅಂತ ಹೇಳ್ತೇವೆ ಈ ವಿಧಾನದಲ್ಲಿ. ಇದಕ್ಕೆ ಬೇಬಿ ಗಿಡ ಅಂತ ಹೇಳ್ತೇವೆ. ಬೇಬಿ ಗಿಡ ಏನಿದೆ ಇದು ಕವರಲ್ಲೇ ಇರಬೇಕು. ಸರಿ ಹಾಗಿರಬೇಕು. ಇದೆರಡು ಕೂಡಬೇಕು. ಆ ರೀತಿಯಾಗಿ ನಾವು ಸೆಟ್ ಮಾಡಿಕೊಂಡು ಇದಕ್ಕೆ ಇಲ್ಲಿ ಕಟ್ಟಬೇಕಾಗುತ್ತೆ. ಇವಾಗ ನೋಡಿ, ನಾನು ಕಟ್ತೇನೆ. ಅದು ಬೇಟಾಗಿ ಬಿದ್ದೋಗೋದಿಲ್ಲ? ಇಲ್ಲ, ಸಪೋರ್ಟ್ ಕೊಡಬೇಕಾ? ಅದಕ್ಕೆ ಮತ್ತೆ ಸಪೋರ್ಟ್ ಕೊಡ್ಬೇಕು ನೀವು ನೋಡಿ. ಹಾಗಾಗಿ ನೀವು ಹೇಳಿದ್ದು ಚಿಕ್ಕ ಕವರ್ ಇರಬೇಕಂತ ಸ್ಟಾರ್ಟಿಂಗ್ ಅಲ್ಲಿ. ಹೌದು, ಅದಕ್ಕೆ ಹೇಳಿದ್ದು ನಾನು ಚಿಕ್ಕ ಕವರ್ ಇರಬೇಕು ಅಂತ ಹೇಳಿದ್ದು ಇದೇ ಒಂದು ಕಾರಣಕ್ಕೆ. ನೋಡಿ ವೀಕ್ಷಕರೇ, ಸರಿಯಾಗಿ ಇದನ್ನ ಕಟ್ಕೋಬೇಕು. ನೋಡಿ, ಇವ್ರು ತೋರಿಸ್ತಿದ್ದಾರೆ ನಮಗೆ. ಒಂದ್ಸಲ ನಿಮಗೆ ಸಕ್ಸಸ್ ಆಗದೆ ಇರಬಹುದು. ಪ್ರಯತ್ನ ಬಿಡಬೇಡಿ ನೀವು. ಪ್ರಯತ್ನ ಬಿಡಲೇಬಾರ್ದು. 2ನೇ ಸಲ ನಿಮಗೆ ಸಕ್ಸಸ್ ಆಗದೆ ಇರ್ಬೋದು, ಪ್ರಯತ್ನ ಬಿಡಬಾರ್ದು. 3ನೇ ಸಲ ಸಕ್ಸಸ್ ಆಗದೆ ಇರ್ಬೋದು. ನೋಡಿ ವೀಕ್ಷಕರೇ, ಇದು ಕಟ್ಟುವಾಗ ನೆನಪಿರಲಿ, ಇದೆರಡು ಸಮವಾಗಿ ಕೂಡಬೇಕು ನೋಡಿ. ಆ ಥರ ಇಟ್ಕೊಂಡು ಅದನ್ನ ಕಟ್ಟಬೇಕು. ಹಿಂದೆ ಮುಂದೆ ಮಾಡ್ಕೋಬೇಡಿ, ಕಡೆ ತುಂಬಾ ತೊಂದರೆ ಆಗ್ತದೆ. ಸಕ್ಸಸ್ಫುಲ್ ಆಗದೆ ಇರ್ಬೋದು, ಆದರೂ ಪ್ರಯತ್ನ ಬಿಡಬೇಡಿ. 4ನೇ ಸಲ ಯಾಕೆ ಆಗಲಿಲ್ಲ, ನಾನು ನೋಡ್ತೇನೆ, ಮಾಡಿ ನೀವು ಒಂದ್ಸಲ. ಆಗೇ ಆಗುತ್ತೆ, ನಿಮ್ಗೆ ಸಕ್ಸಸ್ಫುಲ್ ಆಗೇ ಆಗುತ್ತೆ. 4ನೇ ಸಲಕ್ಕಾದರೂ ಆಗೇ ಆಗುತ್ತೆ. ಫಸ್ಟ್ 1-2 ಸಲ ಮಾಡುವಾಗ ನಿಮಗೆ ಸಕ್ಸಸ್ಫುಲ್ ಆಗದೆ ಇರ್ಬೋದು. ಮನುಷ್ಯನ ಕೈಯಲ್ಲಿ ಆಗದೇ ಇರುವಂಥ ವಸ್ತು ಏನಿದೆ ಎಲ್ಲ ಮನುಷ್ಯನೇ ಸೃಷ್ಟಿ ಮಾಡಿ ನೋಡಿದ್ದಾನೆಲ್ಲ. ನಾನು ಕೂಡ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಂದು ಕೂಡ ಸರಿ ಆಗಲಾಗಿತ್ತು. ನಾನು ಫುಲ್ ಪ್ರಾಕ್ಟೀಸ್ ಮಾಡಿ ಇವಾಗ ಯಾವ ಕಸಿ ಮಾಡಿದ್ರು ಸಕ್ಸಸ್ ಆಗೇ ಆಗುತ್ತೆ. ಅದು ಹೆರಿ ವೇಟಿಂದ ಕೆಳಗೆ ಬರುತ್ತೆ ಅಂತ ಹೇಳಿ ನೀವು ಮೇಲೆ ಕಟ್ತಿದ್ದೀರಾ? ಹೌದು, ಇದು ಹೆಣೆ ವೇಟಿಗೆ ಕೆಳಗೆ ಬರುತ್ತೆ ಅಂತ ಹೇಳಿ ಇದಕ್ಕೆ ಎತ್ತಿ ಕಟ್ತಾ ಇದ್ದೆ ನಾನು. ಎತ್ತಿ ಮೇಲಿನ ಹೆಣೆ ಕಟ್ತಾ ಇದ್ದೀರಾ? ಓಕೆ. ಮೇಲಿನ ಹೆಣೆಗೆ ಎತ್ತಿ ಕಟ್ತಾ. ನುಸಿ ತುಂಬ ಇದೆಯಲ್ಲ, ಒಳ್ಳೆ ಮಳೆಗಾಲ ಅಲ್ಲ ಅಪ್ಪ, ಸೊಳ್ಳೆಗಳದ್ದೇ ಕಾಲ. ಇದಕ್ಕೆ ಎಲ್ಲಾದರೂ ಮೇಲಿನ ಹೆಣೆಗೆ ನಾವು ಈ ರೀತಿಯಾಗಿ ಗಟ್ಟಿಯಾಗಿ ಕಟ್ಟಿಬಿಡಬೇಕು, ಬಾಗಿ ಬರಬಾರ್ದು ಅಂತ ಹೇಳಿ. ನೋಡಿ, ಈ ರೀತಿಯಾಗಿ ನಾನು ಎಳೆದು ಕಟ್ಟಿದ್ದೇನೆ. ಇವಾಗ ಏನು ಮಾಡ್ಬೇಕಂತ ಹೇಳಿದರೆ, ಇವಾಗ ಸಣ್ಣ ಒಂದು ದಾರದ ಒಂದು ತುಂಡನ್ನು ತಗೊಂಡು ನಾವು, ಚಿಕ್ಕ ದಾರ ಆದರೆ ಸಾಕಾಗುತ್ತೆ ನಮಗೆ, ಈ ರೀತಿಯಾಗಿ ಸೀಳ್ಕೊಳ್ಬೇಕು. ದಾರವನ್ನು ಸೀಳ್ಕೊಂಡು ಇದು ಎರಡೂ ಭಾಗ ಏನಿದೆಯಲ್ಲ ನೋಡಿ, ಇದೆರಡು ಮದರ್ ಪ್ಲ್ಯಾಂಟು ನೋಡಿ. ಇದು ಮದರ್ ಪ್ಲ್ಯಾಂಟು, ಈ ಭಾಗ ಮದರ್ ಪ್ಲ್ಯಾಂಟು, ಈ ಭಾಗ ಬೇಬಿ ಪ್ಲ್ಯಾಂಟು ನೋಡಿ. ಇದೆರಡೂ ಭಾಗವನ್ನು ಈ ರೀತಿಯಾಗಿ ಕೂಡಿಸ್ಬೇಕು ನಾವು ನೋಡಿ. ಈ ರೀತಿಯಾಗಿ ಎರಡು ಭಾಗವನ್ನು ಈ ರೀತಿಯಾಗಿ ಕೂಡಿಸ್ಬೇಕು. ಕೂಡಿಸಿಕೊಂಡು ಕಟ್ಬಿಡ್ಬೇಕು ನಾವು, ಗಟ್ಟಿಯಾಗಿ ಕಟ್ಬಿಡ್ಬೇಕು ನೋಡಿ. ಈ ರೀತಿಯಾಗಿ ಗಟ್ಟಿಯಾಗಿ ನೀವು ಸುತ್ತಬೇಕು ನೋಡಿ. ಎರಡೂ ಒಂದು ಕಟ್ ಮಾಡಿರುವಂಥ ಗಾಯವನ್ನು ಜಾಯಿಂಟ್ ಮಾಡಬೇಕು ನೋಡಿ. ಇದು ಕಟ್ ಮಾಡಿದ ಸ್ವಲ್ಪ ಟೈಮಲ್ಲೇ ಕೂಡಿಸ್ಬೇಕೇನಲ್ಲ? ಕಟ್ ಮಾಡಿದ ತಕ್ಷಣ ಕೂಡಿಸ್ಬಿಡ್ಬೇಕು. ಇದಕ್ಕೆ ನಾವು ಪ್ಲಾಸ್ಟಿಕ್ ಕವರಿಂದ ಇದಕ್ಕೆ ಸುತ್ತಬೇಕಾಗುತ್ತೆ ನಾವು. ಯಾಕಂತ ಹೇಳಿದ್ರೆ ಗಾಳಿ ನೀರು ಏನು ಹೋಗಬಾರ್ದು ಡೈರೆಕ್ಟ್. ಸೊ ಹಾಗಾಗಿ ಇದಕ್ಕೆ ನಾವು ಪ್ಲಾಸ್ಟಿಕ್ ಕವರಿಂದ ಕಟ್ಟಬೇಕಾಗುತ್ತೆ. ಈ ರೀತಿಯಾದಂತಹ ಕವರನ್ನು ನೀವು ಮನೆಯಲ್ಲೇ ಇರುವಂಥ ಪ್ಲಾಸ್ಟಿಕ್ ಕವರನ್ನು ಈ ರೀತಿಯಾಗಿ ಕಟ್ ಮಾಡಿ ಇದಕ್ಕೆ ಗಟ್ಟಿಯಾಗಿ ಸುತ್ತಿ ಬಿಡಬೇಕು. ಯಾವುದೇ ಒಂದು ಗಾಳಿ, ಯಾವುದೊಂದು ಮಣ್ಣು, ಧೂಳು, ನೀರು ಹೋಗಬಾರ್ದು ಇದರೊಳಗೆ. ಈ ರೀತಿಯಾಗಿ ಕಟ್ಟಿಡಬೇಕು. ಕ್ರಮೇಣ 2 ತಿಂಗಳ ನಂತರ ಇದು ಕೂಡ್ಕೊಂಡಿರುತ್ತೆ.
ಅವಾಗ ಕರೆಕ್ಟ್ ನೀವು 2 ತಿಂಗಳು. 2 ತಿಂಗಳ ನಂತರ ಇದು ಕೂಡ್ಕೊಂಡು ಬಿಡುತ್ತೆ. ಒಂದು ನೋಟ್ ಮಾಡಿ ಬರೆದಿಟ್ಕೋಬೇಕು ನಾವು, ಡೇಟ್ ಹಾಕಿ ಅಲ್ಲ. ನೋಟ್ ಮಾಡಿ ಎಲೆ ಮೇಲೆ ಬರೆದ್ರೆ ಸಾಕಾಗ್ಬಿಡುತ್ತೆ. ನೀವು ಒಂದು ಮಾರ್ಕರ್ ಪೆನ್ ಪರ್ಮನೆಂಟ್ ಮಾರ್ಕರಿಂದ ಬರೆದಿಡಬೇಕು. ಪರ್ಮನೆಂಟ್ ಮಾರ್ಕರ್ ಪೆನ್ ತಗೊಂಡು ನೋಡಿ ಈ ರೀತಿಯಾಗಿ ನೀವು ಕಟ್ಟಿ ಬಿಟ್ಟರೆ ನಿಮ್ಮ ಒಂದು ಕಸಿ ಸಕ್ಸಸ್ಫುಲ್ ಆಯಿತು. ವೀಕ್ಷಕರೇ, ನೀವು ಫಸ್ಟ್ ಸ್ಟಾರ್ಟಿಂಗಲ್ಲಿ ನೀವು ಮಾಡುವಾಗ ನಿಮಗೆ 1ನೇ ಸಲ ಸ್ವಲ್ಪ ತೊಂದರೆ ಆಗ್ಬೋದು, 2ನೇ ಸಲ ಸ್ವಲ್ಪ ತೊಂದರೆ ಆಗಬಹುದು, 3ನೇ ಸಲನೂ ಆಗ್ಬೋದು. ಆದರೆ 4ನೇ ಸಲಕ್ಕೆ ಖಂಡಿತ ಇದು ಸಕ್ಸಸ್ ಆಗೇ ಆಗುತ್ತೆ. ನೋಡಿ ವೀಕ್ಷರೇ, ಈಗ ಸರಿ ನೋಡ್ಕೊಳ್ಳಿ ವೀಕ್ಷರೇ. ನೋಡಿ ಈ ಮಣ್ಣಿನೊಳಗೆ ಏನು ಇತ್ತು, ನಮ್ಮ ಕವರಲ್ಲಿ ಏನು ಇತ್ತು ಗಿಡ, ಅದೇ ಗಿಡಕ್ಕೆ ನಾವು ಈ ಹೆಣಿಗಿನ ಇವರು ಕಸಿ ಮಾಡಿದ್ದಾರೆ. ನೋಡಿ ನೋಡಿ ಈ ರೀತಿಯಾಗಿ ಕಸಿ ಮಾಡಿಟ್ಟಿದ್ದೆ ನಾನು. ನೋಡಿ ಸರಿಯಾಗಿ ನೋಡ್ಕೊಳ್ಳಿ. ಕ್ರಮೇಣ ಒಂದು 2 ತಿಂಗಳ ನಂತರ ವೀಕ್ಷಕರು ಏನು ಮಾಡ್ಬೇಕಂತ ಹೇಳಿದ್ರೆ, ಇದು ಆವಾಗ ಕೂಡ್ಕೊಂಡಿರುತ್ತೆ. ಆವಾಗ ನೀವೇನು ಮಾಡಬೇಕು, ಇದು ಒಂದು ಮದರ್ ಗಿಡ ಇರುತ್ತಲ್ಲ, ಸ್ವಲ್ಪ ದೂರಿಂದ ತೋರಿಸಿ. ಇದು ಒಂದು ಮದರ್ ಗಿಡ ಇರುತ್ತಲ್ಲ, ಅಂದ್ರೆ ಈಗ ಯಾವ್ದು ಮರಕ್ಕೆ ನಾವು ಕಸಿ ಕಟ್ಟಿದ್ದೇವೆ ಆ ಮರಕ್ಕೆ ಇಲ್ಲಿಗೆ ಕಟ್ ಮಾಡಿ ಬಿಡಬೇಕು. ಇಲ್ಲಿಗೆ ಇದು ಕವರ್ಲಿರೋ ಗಿಡ, ಇದು ಮೇನ್ ಗಿಡ, ನಮ್ದು ದೊಡ್ಡ ಗಿಡ. ಇದಕ್ಕೆ ಇಲ್ಲಿ ಕಟ್ ಮಾಡಬೇಕು. ಮತ್ತೆ ಇದರ ಒಂದು ಕವರ್ಲಿರುವಂಥ ಒಂದು ಗಿಡ ಇದೆಯಲ್ಲ, ಇದ್ರದ್ದು ಇಲ್ಲಿಗೆ ಕಟ್ ಮಾಡಿಬಿಡ್ಬೇಕು ನಾವು. ಆವಾಗ ಇದಕ್ಕೆ ಪೋಷಕಾಂಶಗಳು ಹೋಗಿ ಇದಾಗ್ಬಿಡುತ್ತೆ. ಸರಿ ಸರಿ ವೀಕ್ಷಕರೇ, ಈ ಒಂದು ಸಾಮೀಪ್ಯ ಕಸಿ ಅಥವಾ ಅಪ್ರೋಚ್ ಗ್ರಾಫ್ಟಿಂಗ್ ಟೆಕ್ನಿಕ್ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ. ಹಾಗಾದರೆ ವೀಕ್ಷಕರೇ, ನಿಮಗೆಲ್ಲರಿಗೂ ಇವತ್ತಿನ ಸಂಚಿಕೆ ಹೇಗೆ ಅನಿಸ್ತು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಒಂದು ವೇಳೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಮುಂದಿನ ವೀಡಿಯೋಗಳಲ್ಲಿ ಸಿಗೋಣ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್.